ಬೀದರ್ ಜಿಲ್ಲೆಯ ಜೀವನಾಡಿ ಕಾರಂಜ ಜಲಾಶಯಕ್ಕೆ ಜೀವಕಳೆ 4-5 ದಿನ ಸುರಿದಂತ ಧಾರಾಕಾರ ಮಳೆಗೆ ಸಂಪೂರ್ಣ ಭರ್ತಿಯಾದ ಕಾರಂಜ ಡ್ಯಾಂ. 7.6 ಟಿಎಂಸಿ ಸಾಮರ್ಥ್ಯದ ಕಾರಂಜ ಡ್ಯಾಂ ಅವಧಿಗೂ ಮುನ್ನವೇ ಸಂಪೂರ್ಣ ಭರ್ತಿ. ಇನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ಕೊನೆ ವಾರ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಭರ್ತಿ ಆಗ್ತಿದ್ದಂತ ಡ್ಯಾಂ 7.6 ಸಾಮರ್ಥ್ಯದ ಕಾರಂಜ ಡ್ಯಾಂನಲ್ಲಿ ಸದ್ಯಕ್ಕೆ 7.5 ಟಿಎಂಸಿ ನೀರು ಸಂಗ್ರಹ. ತೆಲಂಗಾಣ ಮತ್ತು ಬೀದರ್ ಜಿಲ್ಲೆಯಿಂದ ಡ್ಯಾಂಗೆ ಹರಿದು ಬರ್ತಿರೋ 5,000 ಕ್ಯೂಸೆಕ್ ನೀರು. ತೆಲಂಗಾಣದ ಕೊತ್ತೂರು ಡ್ಯಾಂನಿಂದ ನೀರು ಬಿಟ್ಟ ಕಾರಣ ಅವಧಿಗೂ ಮುನ್ನವೇ ಭರ್ತಿಯಾದಂಥ ಕಾರಂಜ ಡ್ಯಾಂ. ಕೊತ್ತೂರು ಡ್ಯಾಂನಿಂದ 3,000 ಕ್ಯೂಸೆಕ್, ಜಿಲ್ಲೆಯಿಂದ 2,000 ಕ್ಯೂಸೆಕ್, ಒಟ್ಟು 5,000 ಕ್ಯೂಸೆಕ್ ಒಳಹರಿವು. ಇನ್ನು ಕಾರಂಜ ಡ್ಯಾಂನಿಂದ ಹೊರಬಿಡ್ತಿರುವಂತಹ ಮಾಂಜ್ರಾ ನದಿಗೆ 6,000 ಕ್ಯೂಸೆಕ್ ನೀರು. 4 ಗೇಟ್ಗಳ ಮೂಲಕ ನಿತ್ಯ 6,000 ಕ್ಯೂಸೆಕ್ ನೀರು ಹೊರಕ್ಕೆ ಹಾಕಲಾಗ್ತಿದೆ. ಇನ್ನು ಮಾಂಜ್ರಾ ನದಿ ಪಕ್ಕದ ಗ್ರಾಮಗಳಿಗೆ ಕೂಡ ಜಿಲ್ಲಾಡಳಿತದಿಂದ ಅಲರ್ಟ್, ನೀರಿನತ್ತ ತೆರಳದಂತೆ ಸೂಚನೆ ಕೂಡ. ಇನ್ನು ಮಾಂಜ್ರಾ ನದಿ ಪಕ್ಕದ ಗ್ರಾಮಗಳಿಗೆ ಜಿಲ್ಲಾಡಳಿತದಿಂದ ಅಲರ್ಟ್, ನೀರಿನತ್ತ ತೆರಳದಂತೆ ಜನರಿಗೆ ಸೂಚನೆ. ಕಟ್ಟಿತೂಗಾಂವ್, ಮಾಸಿಮಾಡ್, ಕಣಜಿ ಗ್ರಾಮಗಳ ರೈತರ ಜಮೀನಿಗೆ ನುಗ್ಗಿದಂತ ನೀರು ನದಿ ನೀರಿನ ಕಡೆಗೆ ತೆರಳದಂತೆ ಸೂಚನೆ ನೀಡಲಾಗಿದೆ. ಕರ್ನಾಟಕ ಸೇರಿದಂತೆ ನೆರೆಯ ತೆಲಂಗಾಣ ಹಾಗೂ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಮಳೆಯಾದ ಹಿನ್ನೆಲೆ ಬೀದರ್ ಜನರ ಜೀವನಾಡಿಯಾದಂತಹ ಕಾರಂಜ ಜಲಾಶಯ ಈಗ ಭರ್ತಿಯಾಗಿದೆ ಅಂತ ಹೇಳ್ಬೋದು. ನಾವೀಗ ಕಾರಂಜ ಜಲಾಶಯದ ಮುಂಭಾಗದಲ್ಲಿದ್ದೇವೆ. ಏನು 7.6 ಸಾಮರ್ಥ್ಯದ ಕಾರಂಜ ಜಲಾಶಯದಲ್ಲಿ ಈಗಾಗಲೇ 7.5 ಟಿಎಂಸಿ ಅಷ್ಟು ನೀರು ಭರ್ತಿಯಾಗಿದೆ. ಏನು ನೆರೆಯ ತೆಲಂಗಾಣದ ಕೊತ್ತೂರು ಡ್ಯಾಮಿಂದ ನೀರು ಬಂದಿದೆ. ಆ ಡ್ಯಾಮಿಂದ ನೀರು ಹೆಚ್ಚಾದ ಹಿನ್ನೆಲೆ ಈಗ ಡ್ಯಾಮ್ ಭರ್ತಿಯಾಗಿದೆ ಅಂತ ಹೇಳ್ಬೋದು. ನೋಡ್ತಿರ್ಬೋದು ನೀವು ಈಗಾಗಲೇ ಈಗ ಡ್ಯಾಮ್ನ 4 ಗೇಟ್ಗಳನ್ನ ಓಪನ್ ಇಟ್ಟರು ಕೂಡ ಮಧ್ಯದ ಗೇಟ್ನಿಂದ ನೀರು ಉಕ್ಕಿ ಹರಿತಾ ಇದೆ. ಅಂದರೆ ಏನು ಕೊತ್ತೂರು ಇದರಿಂದ 3,000 ಟಿಎಂಸಿ ಅಷ್ಟು ನೀರು ಬಿಟ್ಟ ಹಿನ್ನೆಲೆ ಈಗ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಏನು ಡ್ಯಾಮ್ಗೆ ಒಟ್ಟಾರೆಯಾಗಿ 5,000 ಕ್ಯೂಸೆಕ್ ಒಳಹರಿವಿದ್ದು 6,000 ಕ್ಯೂಸೆಕ್ನಷ್ಟು ನೀರನ್ನು ಹೊರಗಡೆ ಬಿಡಲಾಗ್ತಿದೆ. ಏನು ಈ ನೀರನ್ನು ಬಿಟ್ಟಿರೋದ್ರಿಂದ ಏನು ಡ್ಯಾಮ್ನ ಮುಂಭಾಗದಲ್ಲಿರುವಂಥವ ಕೆಲವು ಗ್ರಾಮಗಳಿಗೆ ನೆರೆಯ ಭೀತಿ ಇದ್ದು ಈಗಾಗಲೇ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ಕೂಡ ನುಗ್ಗಿದೆ. ಏನು ಅಲ್ಲಿನ ಗ್ರಾಮಸ್ಥರಿಗೆ ಸರ್ಕಾರದಿಂದ ಹಾಗೂ ಡ್ಯಾಮ್ನಿಂದ ಸೂಚನೆಗಳನ್ನು ನೀಡಿದ್ದು ಏನು ಸುರಕ್ಷಿತ ಪ್ರದೇಶಗಳಿಗೆ ಕೂಡ ತೆರಳಲು ಮಾಹಿತಿಯನ್ನು ನೀಡಲಾಗ್ತಿದೆ. ಯಾಕಂದರೆ ನೆರೆಯ ತೆಲಂಗಾಣ ಮಹಾರಾಷ್ಟ್ರದಿಂದ ಹೆಚ್ಚಾದ ಹಿನ್ನೆಲೆ ಈಗ ಮಾಂಜ್ರಾ ನದಿ ತುಂಬಿದೆ ಅಂತ ಹೇಳ್ಬೋದು. ಏನು ಕಾರಂಜ ಡ್ಯಾಮು ಅವಧಿಗೂ ಮುನ್ನವೇ ಅಂದರೆ ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ತುಂಬುತ್ತಿದ್ದಂಥ ಕಾರಂಜ ಜಲಾಶಯ ಈಗ ಆಗಸ್ಟ್ನಲ್ಲೇ ತುಂಬಿರೋದ್ರಿಂದ ಈಗ ಬಾಗಿನ ಅರ್ಪಣೆಗೂ ಕೂಡ ಸಿದ್ಧವಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.